ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಮೈಸೂರಿನಲ್ಲಿ ದಸರಾ ಸಂಭ್ರಮ ಜೋರಾಗಿ ನಡೀತಾ ಇದೆ. ಆದರೆ ನಮ್ಮ ಬೆಂಗಳೂರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ. ಈ ಬಾರಿ ಅಪ್ಪು ದಸರಾ ಎಲ್ಲರ ಗಮನ ಸೆಳೀತಾ ಇದೆ. ಏನಪ್ಪಾ ಇದು ಅಪ್ಪು ದಸರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಬೆಂಗಳೂರಿನಲ್ಲಿರುವಂತಹ ಗಿರಿನಗರದಲ್ಲಿ ಒಬ್ಬರ ಮನೆಗೆ ಬಂದಿದ್ದೀನಿ. ಇಲ್ಲಿ ಇವರು ದಸರಾ ಗೊಂಬೆಗಳನ್ನ ಕೂರಿಸಿದ್ದಾರೆ. ಈ ದಸರಾ ಗೊಂಬೆಗಳಲ್ಲಿ ಅಪ್ಪು ದಸರಾ ತುಂಬಾನೇ ವಿಶೇಷವಾಗಿದೆ. ಏನಪ್ಪಾ ಇದು ವಿಶೇಷ ಅಂತ ನೀವು ಅನ್ಕೊಳ್ದಾದ್ರೆ ಅವ್ರ ಮನೆಯೊಳಗೆ ಹೋಗೋಣ. ಅಪ್ಪು ದಸರಾ ಜೊತೆಗೆ ಒಂದಿಷ್ಟು ಮೆಸೇಜ್ ನ ಕೊಡುವಂತಹ ಗೊಂಬೆಗಳನ್ನು ಕೂಡ ಪ್ಲಾನ್ ಮಾಡ್ಕೊಂಡು ಅವ್ರು ಕೂರಿಸಿದ್ದಾರೆ. ಸೊ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಮನೆಯಲ್ಲಿರುವಂತಹ ಅವರ ಜೊತೆಗೆ ಮಾತಾಡೋಣ. ಫಾಲೋ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ವೆಲ್ಕಮ್. ನೋಡಿದೆ ನಾನು. ಫಸ್ಟ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ಮಾತಾಡ್ತಾ ಇದ್ದಿದ್ದು ಇವರ ಬಗ್ಗೆ. ಹೈಕೋರ್ಟ್ ಅಲ್ಲಿ ಅಡ್ವೊಕೇಟ್ ಆಗಿರುವಂತಹ ಪೂರ್ಣಿಮಾ ಅವರು ಪ್ರತಿ ವರ್ಷ ಈ ರೀತಿಯಾಗಿ ಗೊಂಬೆಗಳನ್ನ ಕೂರಿಸ್ತಾರೆ. ಒಂದು ಸ್ಪೆಷಾಲಿಟಿ ಕೂಡ ಇರುತ್ತಂತೆ. ಏನ್ ಸ್ಪೆಷಾಲಿಟಿ ಇರುತ್ತೆ ಅಂತ ಅವ್ರನ್ನ ಕೇಳೋಣ. ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನೋಡೋಣ. ಮ್ಯಾಮ್ ಹೇಳಿ, ಇದಿಷ್ಟು ನಾನು ನೋಡ್ತಾ ಇದ್ದೀನಿ. ಇದ್ರಲ್ಲಿ ನನಗೆ ತುಂಬಾ ಸ್ಪೆಷಲ್ ಅನ್ಸಿದ್ದು ಅಪ್ಪು ಬಗ್ಗೆ. ಸೊ ಅಪ್ಪು ದಸರಾ ಅಂತಾನೆ ನಾನು ಇಂಟ್ರೋಲು ತಗೊಂಡೆ. ಇದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಹ್ಯಾಪಿ ದಸರಾ ಮ್ಯಾಮ್. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು. ನಾನು ಪ್ರತಿ ವರ್ಷ ಈ ಥರ ಕಾನ್ಸೆಪ್ಟಲ್ಲಿ ನಾನು ಮಾಡ್ತೀನಿ ಅಪ್ಪುದು. ಬಟ್ ಅಪ್ಪುದೇ ಡಿಫ್ರೆಂಟಾಗೆ ಮಾಡ್ತೀನಿ ಪ್ರತಿ ವರ್ಷ. ಈ ವರ್ಷ ಏನು ಅಂದರೆ, ಈ ಗಂಧದ ಗುಡಿ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇಷ್ಟು ಭಾಗನ ಗಂಧದ ಗುಡಿ, ಆ ಕಡೆ ಭಾಗ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ವಿಜೇತರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಇಟ್ಟಿದ್ದೀನಿ. ಅದರಲ್ಲಿ ನಮ್ಮ ಪರಿಸರ ಸಂರಕ್ಷಣೆ ಬಗ್ಗೆ ಹೇಳೋಣ ಅಂದ್ಬಿಟ್ಟು ಈ ಸತಿ ಕಾರ್ಡ್ನೆಲ್ಲ ಇಟ್ಟು ಅಲ್ಲಿ ನಾನು ಒಂದು ಸ್ವಲ್ಪ ಸ್ಲೋಗನ್ಸ್ ಬರ್ತಿದ್ದೀನಿ. ಕಾಡು ಬೆಳೆಸಿ ನಾಡು ಉಳಿಸಿ, ಮರವಿದ್ದರೆ ಪರಿಸರ, ಪರಿಸರ ಇದ್ದರೆ ನಾವು ಅನ್ನೋ ಒಂದು ಪರಿಸರ ಸಂರಕ್ಷಣೆ ಬಗ್ಗೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಣ ಅನ್ನೋದು ಕಾನ್ಸೆಪ್ಟ್ ಇಟ್ಕೊಂಡು ಈ ಬಾರಿ ಈ ರೀತಿ ಮಾಡಿದ್ದೀನಿ. ಓಕೆ. ಸೊ ಏನೇ ಮಾಡಿದ್ರು ಕೂಡ ಅಲ್ಲಿ ಒಂದು ಅಪ್ಪು ಅನ್ನೋಂಥ ಸಂಭ್ರಮ ಇದ್ದೇ ಇರುತ್ತೆ ಪ್ರತಿಯೊಂದು ಹಬ್ಬದಲ್ಲೂ ಕೂಡ. ಸೊ ನೀವೇನಕ್ಕೆ ಅಪ್ಪುನ ಕಾನ್ಸೆಪ್ಟ್ನ, ಪುನೀತ್ ರಾಜ್ಕುಮಾರ್ ಸರ್ ಅವರ ಕಾನ್ಸೆಪ್ಟ್ನ ಇಟ್ಕೊಂಡು ಈ ಥರ ಮಾಡಿದ್ದೀರಾ ಅಂತ? ನಮ್ಮ ಮನೆ ಕುಟುಂಬದವರೆಲ್ಲ ಅಭಿಮಾನಿ, ಅಪ್ಪು ಅಭಿಮಾನಿ. ನನ್ನ ಮಕ್ಕಳುಗಳು ತುಂಬ ಅಪ್ಪು ಅಭಿಮಾನಿ. ಕಂಪಲ್ಸರಿ ಏನೇ ಇದ್ರೂ ಮಾಡಲೇಬೇಕು ದಸರಾದಲ್ಲಿ ಅಪ್ಪು ಕಾನ್ಸೆಪ್ಟ್ ಅನ್ನೋದು ಮಾಡೇ ಮಾಡ್ತೀವಿ. ಆದರೆ ಪ್ರತಿ ವರ್ಷ ಡಿಫ್ರೆಂಟಾಗಿ ಮಾಡ್ತೀವಿ. ಈ ವರ್ಷ ಅದೇ ಗಂಧದ ಗುಡಿ ಥರದ್ದು ಮಾಡಿದ್ದೀವಿ. ನನ್ನ ಮಕ್ಕಳೆಲ್ಲ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಜಾಸ್ತಿ. ಇದೇ ಥರ ಮಾಡೋಣ ಅಂತ ಎಲ್ಲ ನನ್ನ ದೊಡ್ಡ ಮಗ ಹೇಳಿ, ಅಪ್ಪುದು ಗಂಧದ ಗುಡಿದು ಇದೆಯಲ್ಲಮ್ಮ ಆ ಥರ ಮಾಡೋಣ ಅಂತ ಹೇಳ್ದ ಅವನು. ಹಾಗಾಗಿ ನಾನು ಈ ಥರ ಮಾಡೋಕ್ಕೆ ಪ್ಲಾನ್ ಮಾಡಿದೆ. ಫ್ಯಾಮಿಲಿ ಅಪ್ಪು ಸರ್ ಅಭಿಮಾನಿನ ನೀವೆಲ್ಲರೂ? ಹೌದು ಮೇಡಮ್. ಓಕೆ. ಸೊ ಪ್ರತಿ ವರ್ಷನೂ ಈ ತರದ ಅಪ್ಪುದೊಂದು ಕಾನ್ಸೆಪ್ಟ್ ಮಾಡ್ತೀನಿ. ಓಕೆ. ಸೊ ಇದನ್ನ ನೋಡ್ಬಿಟ್ಟು ಅಶ್ವಿನಿ ಮ್ಯಾಮ್ ಏನಾದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದಾರಾ, ಮಾತಾಡಿದಾರಾ? ಹೌದು, ಅವರು ಖುಷಿ ಪಟ್ಟರು ತುಂಬಾ. ಅವರು ರಾಘವೇಂದ್ರ ಸರ್ ಮತ್ತು ಸತೀಶ್ ಸರ್ ಅವ್ರ ಮೂಲಕ ನಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪರಿಸರದ ಬಗ್ಗೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ತುಂಬ ಖುಷಿ ಪಟ್ಟರು. ಸೊ ಇದು ಫೋಟೋಸ್ ಎಲ್ಲ ನೋಡ್ತಾ ಇದೆ, ನೀವು ಒಂದೊಂದು ಫೋಟೋ ಇಟ್ಟಿದ್ದೀರಲ್ಲ, ಇದೆಲ್ಲವೂ ಕೂಡ ಗಂಧದ ಗುಡಿಯಿಂದ ತಗೊಂಡಿರೋದಾ ಅಥವಾ ಹೇಗೆ ಅಂತ? ಇಲ್ಲ ಮೇಡಮ್, ಡಿಫ್ರೆಂಟ್ ಥೀಮ್ಸ್ ಯಾವ್ದು ಚೆನ್ನಾಗಿದೆಯೋ ಅದೆಲ್ಲ ನನಗೆ ಯಾವ್ದು ಬೇಕು ಅನಿಸ್ತು. ಮತ್ತು ಇದು ಹೆಚ್ಚಾಗಿ ನನ್ನ ಮಕ್ಳುಗಳೇ ಸೆಲೆಕ್ಷನ್ ಮಾಡಿರೋದು. ಈ ಫೋಟೋಸ್ ಮಾಡೋಣ, ಈ ಫೋಟೋಸ್ ತುಂಬ ಚೆನ್ನಾಗಿದೆ ಅಮ್ಮ, ಇದೊಂದು ಇಡೋಣ ಅಂತೆಲ್ಲ ಹೇಳಿ. ಮತ್ತು ಇದು ನೋಡಿ, ಚಿಕ್ಕ ಮಗುದು ಒಂದು ಫೋಟೋ ಇಟ್ಟಿದ್ದಾರೆ. ಇದನ್ನೆಲ್ಲ ನನ್ನ ಮಗನೇ ಸೆಲೆಕ್ಟ್ ಮಾಡಿದ್ದು ಮೇಡಮ್. ಓಕೆ. ಸೊ ಇದ್ರದ್ದು ಒಂದು ಆಯ್ತಂತಂದ್ರೆ ಉಳಿದಿದ್ದು ಗೊಂಬೆಗಳದ್ದು ನಾವು ಕೇಳಬೇಕು. ಬಿಕಾಸ್ ಇವಾಗ ಗೊಂಬೆಗಳನ್ನ ಇಡೋದ್ರಲ್ಲಿ ಒಂದು ಮೆಥಡ್ ಅಂತ ಕೂಡ ಇರುತ್ತೆ, ಅದೊಂದು ಸಂಪ್ರದಾಯ ಅಂತ ಇರುತ್ತೆ. ಅದನ್ನ ಫಾಲೋ ಮಾಡ್ಬೇಕಾಗತ್ತಾ ಅಥವಾ ಸುಮ್ಮನೆ ರ್ಯಾಂಡಮ್ ಆಗಿ ಗೊಂಬೆಗಳನ್ನ ಕೂರಿಸ್ತಾ ಹೋಗ್ಬೇಕಾ, ಹೇಗೆ? ಇಲ್ಲ ಮೇಡಮ್, ಅದು ಇಲ್ಲಿ ಕೂರಿಸಿದೀವಲ್ಲ, ಇದು ಪಟ್ಟದ ಗೊಂಬೆ ಅಂತ. ನವರಾತ್ರಿ ಮೊದಲನೇ ದಿನ ಪಟ್ಟದ ಗೊಂಬೆ ಕಳಶನ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಇದು ಜಾಸ್ತಿ ಇರೋದ್ರಿಂದ ಇದು 2 ಸ್ಟೆಪ್ ಬಿಟ್ಟು ನಾನು ಇದನ್ನೆಲ್ಲಾನು ಜೋಡಿಸ್ಕೊಂಡ್ಬಿಟ್ಟಿರ್ತೀನಿ. ಇದನ್ನ ನಾವು ನವರಾತ್ರಿ ಮೊದಲನೇ ದಿನನೇ ಪಟ್ಟದ ಗೊಂಬೆನ ಇಟ್ಟು ಪೂಜೆ ಮಾಡ್ಬೇಕು ನಾವು. ಓಕೆ. ಸೊ ನೀವು ಗೊಂಬೆಗಳನ್ನ ಜೋಡಿಸೋಕ್ಕೂ ಮುಂಚೆ ಅದು ಫಸ್ಟ್ ಇಡ್ಲೇಬೇಕಾಗತ್ತಾ? ಇಲ್ಲ, ಇದನ್ನ ನವರಾತ್ರಿ ದಿನ ಇಡ್ತೀನಿ. ಇದನ್ನೆಲ್ಲಾನು ಹಿಂದಿನ ದಿನಾನೇ ಜೋಡಿಸ್ಕೊಂಡ್ಬಿಟ್ಟಿರ್ತೀನಿ ಜಾಸ್ತಿ ಇರೋದ್ರಿಂದ. ಓಕೆ. ಅಂದ್ರೆ ಮೇಲ್ಗಡೆ ಈ ಗೊಂಬೆ ಇರ್ಲೇಬೇಕು? ಹೌದು, ಇರ್ಲೇಬೇಕು. ಇದೇ ಮೇಯ್ನು ಮೇಡಮ್, ಇದೇ ಪಟ್ಟದ ಗೊಂಬೆ, ಇದಕ್ಕೆ ನಾವು ಪೂಜೆ ಮಾಡೋದು. ಇದನ್ನೆಲ್ಲಾನು ನಾವು ಕೂರ್ಸ್ಕೊಂಡು ಹೋಗ್ತೀವಿ. ಇದು ಮುಖ್ಯ. ಇದು ಎಕ್ಸ್ಪ್ಲೇನ್ ಮಾಡ್ಬೋದಾ, ಯಾವ್ಯಾವ ಗೊಂಬೆ ಹೆಂಗ್ ಕೂರ್ಸಿದೀರಾ, ಏನೇನ್ ಇದ್ರದ್ದು ಸಂಪ್ರದಾಯ ಇರುತ್ತೆ ಅಂತ? ಇದು ಪಟ್ಟದ ಗೊಂಬೆ. ಇದನ್ನ ಸಾಮಾನ್ಯವಾಗಿ ಇದನ್ನ ನಮ್ಮ ಕುಟುಂಬದಲ್ಲಿ ಮದುವೆ ಟೈಮಲ್ಲಿ ಕೊಡ್ತಾರೆ ಮೇಡಮ್. ಇದು ಗಂಡ ಹೆಂಡತಿ ತರ. ಇದು ಯಾವಾಗ ಪಟ್ಟದ ಗೊಂಬೆ ಅಂದ್ರೆ ಶ್ರೇಷ್ಠ ಇದು, ಹಾಗಾಗಿ ಇದು ಕೊಟ್ಟಿದ್ದಾರೆ. ಆಮೇಲೆ ಬಂದು ಇಲ್ಲಿ ನೋಡಿ, ಇದು ಹಿಂದಿನ ಕಾಲದ ಪಟ್ಟದ ಗೊಂಬೆಗಳು. ಇದು ನಮ್ಮ ಅಜ್ಜಿ ಕಾಲದ್ದು, ನಮ್ಮ ಅಜ್ಜಿ ನನಗೆ ಕೊಟ್ಟಿದ್ರು. ಹಾಗಾಗಿ ಇದಕ್ಕೂ ನಾನೇ ಎಲ್ಲ ರೆಡಿ ಮಾಡಿ, ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿ ನಾನು ಇದನ್ನ ಮಾಡಿಟ್ಟಿದ್ದೀನಿ. ಓಕೆ.
ಸೊ ಬೇರೆ ಗೊಂಬೆಗಳನ್ನ ನೀವು ರ್ಯಾಂಡಮ್ ಆಗಿ ಇಡೋದಾ? ಹೌದು. ಓಕೆ. ಅಂದ್ರೆ ಇವಾಗ ದಸರಾ ಹಬ್ಬಕ್ಕೆ ಅಂತಾನೆ ನೀವು ಖರೀದಿ ಮಾಡಿ ಇಡ್ತೀರಾ ಅಥವಾ ನಿಮ್ಮ ಮನೇಲಿ ಇರುವಂತಹ ಗೊಂಬೆಗಳನ್ನೇ ನೀವು ತಗೊಂಡು? ಇಲ್ಲ, ದಸರಾ ಹಬ್ಬಕ್ಕೆ ಅಂತ ಸ್ವಲ್ಪ ಖರೀದಿ ಮಾಡ್ತೀವಿ. ಇದನ್ನೆಲ್ಲಾನು ದಸರಾ ಹಬ್ಬಕ್ಕೆ ಅಂತಾನೆ ಇದನ್ನೆಲ್ಲೂ ಯೂಸ್ ಮಾಡೋದಿಲ್ಲ. ಈಗ ಗೊಂಬೆ ಇಟ್ಟರೆ ಇನ್ನು ನೆಕ್ಸ್ಟ್ ಇಯರ್ ಗೊಂಬೆಗೆ ಇದನ್ನ ತೆಗಿಯೋದು ನಾವು. ಓಕೆ. ಸೊ ಇಷ್ಟರಲ್ಲಿ ತುಂಬಾ ಹಳೆ ಗೊಂಬೆಗಳು ಯಾವ್ದ್ಯಾವ್ದಿದೆ? ತುಂಬಾ ಹಳೆ ವರ್ಷದಿಂದ ಕಾಪಾಡ್ಕೊಂಡು ಬಂದಿರ್ತಾರಲ್ಲ ಆ ತರ ಗೊಂಬೆಗಳಂದ್ರೆ ಯಾವ್ದು? ಅದೇ ಹಳೆ ಗೊಂಬೆ ಅಂದ್ರೆ ಇದು ಒಂದು ಪಟ್ಟದ ಗೊಂಬೆ. ಇದು ನಮ್ಮ ಅಜ್ಜಿ ಕಾಲದ್ದು. ನಮ್ಮ ಅಜ್ಜಿ ನನಗೆ ಕೊಟ್ರು, ಹಾಗಾಗಿ ಇದೊಂದು ಇಟ್ಕೊಂಡಿದೀನಿ. ಮತ್ತೆ ಇದೆಲ್ಲ ಇದು ಪಿಂಗಾಣಿ ಸಾಮಾನುಗಳದ್ದು. ಇದೆಲ್ಲ ಇದು ಇದು ಇದೆಲ್ಲ ನಮ್ಮ ಅಜ್ಜಿ ಕಾಲದ್ದು. ಇದೆಲ್ಲ ಅದೆಲ್ಲ ನೀವು ಆ ಕಡೆ? ಹೌದಾ? ಹೌದು. ಅದನ್ನ ಹೇಗೆ ಅಂದ್ರೆ ಇದು ಗುಂಡಪ್ಪ ಗುಂಡಮ್ಮ ಅಂತ ಹೇಳ್ತಾರೆ. ಇದನ್ನ ಟ್ರೇಡರ್ಸ್ ಆಗಿ ಅಂಗಡಿಯಾಗಿ ಒಂದು ಇಡ್ತಾರೆ. ಎಲ್ಲ ನಮ್ಮ ಸಂಪ್ರದಾಯದಲ್ಲಿ ಹಂಗೆ, ನಮ್ಮನೆ ಕುಟುಂಬದಲ್ಲೆಲ್ಲ ಹಿಂಗೆ ಮಾಡೋದು. ಹಾಗಾಗಿ ನಾನು ಸುಪ್ರೀತ್ ಸಂಪ್ರೀತ್ ಟ್ರೇಡರ್ಸ್ ಅಂತ ನನ್ನ ಮಕ್ಳ ಹೆಸರು, ಅವ್ರ ಹೆಸರೇ ಇಟ್ಬಿಟ್ಟು ಅವ್ರಿಗೂ ಖುಷಿ ಆಗತ್ತಲ್ಲ, ಹಾಗಾಗಿ ದಿನಸಿ ಅಂಗಡಿನ ನಾನು ಇಟ್ಟಿದ್ದೀನಿ. ಇದು ಹಣ್ಣಿಂದಕ್ಕೆ? ಹೌದು, ಗುರು ರಾಘವೇಂದ್ರ. ಇದು ಹಣ್ಣಿನ ಅಂಗಡಿ. ಇದು ಹಂಗೆ, ಇದು ನೋಡಿ, ಇದು ಒಂಥರ ತಲೆ ಹಲ್ಲಾಡುತ್ತೆ ಆ ತರ. ಇದು ಹಣ್ಣಿನ ಅಂಗಡಿ ಇಟ್ಟು ಗುರು ರಾಘವೇಂದ್ರ ಹಣ್ಣು ತರಕಾರಿ ಅಂಗಡಿ ಅಂತ ಕಾನ್ಸೆಪ್ಟ್ ಮಾಡಿದೀನಿ. ಓಕೆ. ಸೊ ನೀವೇ ಅದಕ್ಕೊಂದು ಹೆಸರು ಕೊಡೋದು ಅಂತ ಆಯ್ತು. ಇದಿಷ್ಟು ಗೊಂಬೆಗಳದ್ದು ನೀವು ಹೇಳ್ತಿರಲ್ಲ, ಅಂದ್ರೆ ವರ್ಷ ವರ್ಷ ಒಂದೊಂದು ಗೊಂಬೆಗಳು ನೀವು ಎಕ್ಸ್ಟ್ರಾ ತಗೋಬೇಕಾ ಅಂತ, ಅದಕ್ಕೆ ಅಂತಂದು ತಗೊಂಡಿರ್ಬೇಕಾ? ಸಂಪ್ರದಾಯ ಇದೆಯಾ? ಹೌದು, ಪ್ರತಿ ವರ್ಷ ಒಂದು ಗೊಂಬೆನ ಹೆಚ್ಚಿಸ್ತೀವಿ ನಾವು. ಒಂದು ಕಂಪಲ್ಸರಿ, ಬಟ್ ಎಷ್ಟಾದ್ರೂ ಇಡ್ಬೋದು. ಒಂದಂತೂ ನಾವು ಹೆಚ್ಚಿಸ್ತೀವಿ. ಓಕೆ. ಇವಾಗ ಇಷ್ಟು ಗೊಂಬೆಲಿ ಇವಾಗ ಈ ವರ್ಷದ ಗೊಂಬೆ ಯಾವ್ದು? ನಮ್ಮ ಮನೆಯವರು ಲಾಸ್ಟ್ ವೀಕ್ ಮಂತ್ರಾಲಯಕ್ಕೆ ಹೋಗಿದ್ರು. ಗುರು ರಾಘವೇಂದ್ರನ್ನ ತಂದ್ರು. ಗೊಂಬೆ ಇಡಕ್ಕೆ ಅಂತಾನೆ ತಂದಿಟ್ಟಿದ್ದಾರೆ ಈ ಸತಿ. ಹಾಗಾಗಿ ಪ್ರತಿ ವರ್ಷ ಒಂದಂತಲ್ಲ, ಎಷ್ಟಾಗುತ್ತೋ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲಾನು ತಗೋತಾ ಇರ್ತೀನಿ. ಸೊ ಇದು ಈ ಪೋರ್ಷನ್ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದಾಯ್ತು ಅಂತಂದ್ರೆ, ಇದು ನಮ್ಗೆ ರಾಧಾಕೃಷ್ಣ, ಸಾಯಿಬಾಬಾ, ಸರಸ್ವತಿ. ಇದನ್ನ ನಾನೇನು ಅಂದ್ರೆ ಸುಮ್ನೆ ನಂದ ಗೋಕುಲ ತರ ಮಾಡಿದೀನಿ. ಹಾಗಾಗಿ ಅದ್ರ ಮುಂದೆ ನಮ್ಮ ಇದು ಹೈಕೋರ್ಟ್ ಇಟ್ಟಿದೀನಿ. ಈ ಸತಿ ಹೊಸದು ಹೈಕೋರ್ಟ್ ಇಡೋಣ ಅಂತ ನನ್ನ ಜೂನಿಯರ್ಸ್ ಹೇಳಿದ್ರು. ಇದನ್ನೆಲ್ಲ ಅವರೇ ಮಾಡಿರೋದು ನನ್ನ ಜೂನಿಯರ್ಸ್. ಹಾಗಾಗಿ ಇದನ್ನೊಂದಿಟ್ಟು ಅಲ್ಲಿ ಹೈಕೋರ್ಟ್ ಇಟ್ಟೆ. ಸೊ ಅದೊಂದು ಅಷ್ಟೇ. ಆಮೇಲೆ ಇದು ಈ ವರ್ಷ RCB ವಿನ್ ಆಗಿದ್ರಿಂದ ಇದನ್ನ ಈ ಸತಿ ಒಂದು ಸ್ಪೆಷಲ್ ಆಗಿ ಮಾಡೋಣ ಅಂದ್ಬಿಟ್ಟು ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರು ಮಾಡಿ RCB ಪ್ಲೇಯರ್ಸ್ನೆಲ್ಲಾನು ಇಟ್ವಿ. ಹಾಗೆ ನಮ್ಮ ಹೆಣ್ಮಕ್ಳು ಯಾವ್ದ್ರಲ್ಲೂ ಕಡಿಮೆ ಇಲ್ವಲ್ಲ, ಅದಕ್ಕೆ ನಮ್ಮ ಹೆಣ್ಮಕ್ಳದು ಇಲ್ಲಂತೂ ಅದನ್ನ ಫಸ್ಟ್ ಮುಂದೆ ಇಟ್ಟು ಆಮೇಲೆ RCB ಪ್ಲೇಯರ್ಸ್ನೆಲ್ಲ ಇಟ್ಟು ಒಂದು ಚಿಕ್ಕದಾಗಿ ಒಂದು ಕಾನ್ಸೆಪ್ಟ್ ಮಾಡಿದೀನಿ. ಓಕೆ. ಸೊ ಈ ಕಾನ್ಸೆಪ್ಟ್ ಅಂದ್ರೆ ನೀವು ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇರ್ತೀರಾ, ಅಪ್ಪು ಜೊತೆ ಹೊರತುಪಡಿಸಿ ಒಂದು ಅದಕ್ಕೆ ರಿಲೇಟೆಡ್ ಆಗಿ, ಅಂದ್ರೆ ಯಾವ ವರ್ಷ ಏನ್ ನಡೆದಿತ್ತಲ್ಲ ಹಿಂದಿನ ವರ್ಷ, ಅದಕ್ಕೆ ರಿಲೇಟೆಡ್ ಆಗಿ ಕಾನ್ಸೆಪ್ಟ್ ನೀವು ಪ್ರಿಪೇರ್ ಮಾಡ್ಕೊಳ್ತೀರಾ? ಹೌದು, ಸಾಮಾನ್ಯವಾಗಿ ಯಾವುದು ಬರುತ್ತೆ. ಹೋದ ವರ್ಷ ಇದು ರಾಮಂದು ಮಾಡಿದ್ವಿ, ಅಯೋಧ್ಯೆ ರಾಮಂದು ಪ್ರತಿಷ್ಠಾಪನೆ ಆಯ್ತಲ್ಲ, ಅದಕ್ಕೆ ರಾಮಂದು ಮಾಡಿದೆ. ಈ ವರ್ಷ RCB ಬಂತಲ್ಲ, RCB ಅಭಿಮಾನಿಗಳು ತುಂಬಾ ಅಲ್ಲ, ನಮ್ಮ ಮನೇಲೂ RCB ಅಭಿಮಾನಿಗಳು ತುಂಬಾ. ಹಾಗಾಗಿ ಇದನ್ನ ಮಾಡೋಣ ಅಂದ್ಬಿಟ್ಟು ಈ ಸತಿ ಅದನ್ನ ಮಾಡಿದೆ. ಓಕೆ. ಸೊ ಈ ಗೊಂಬೆಗಳನ್ನ ಕೂರ್ಸಿದ್ಮೇಲೆ ಅದಕ್ಕೆ ಏನಾದ್ರು ಪೂಜೆ ಮಾಡಿ ನೈವೇದ್ಯ ಆ ಥರದ್ದು ಏನಾದ್ರು ಸಂಪ್ರದಾಯ? ಹೌದು, ಖಂಡಿತ. ನಾವು ನವರಾತ್ರಿ ಮೊದಲನೇ ದಿನದಿಂದನೂ ಪೂಜೆ ಬೆಳಗ್ಗೆ ಮತ್ತೆ ಸಾಯಂಕಾಲ ನಾವು ನೈವೇದ್ಯಕ್ಕೆ ಮಾಡಬೇಕು. ಗೊಂಬೆ ತಿಂಡಿ ಅಂತ ಮಾಡ್ತೀವಿ. ಮಕ್ಳುಗಳನ್ನೆಲ್ಲ ಕರೆದು ಗೊಂಬೆ ತಿಂಡಿ ಕೊಟ್ಟು ನೈವೇದ್ಯ ಮಾಡಿ ಪ್ರಸಾದ ಎಲ್ಲ ಕೊಡ್ತೀವಿ. ಓಕೆ. ಸೊ ಇದೆಲ್ಲ ಒಂದ್ ಕಡೆ ಆದ್ರೆ, ಈ ಕಡೆ ನೀವು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರದ್ದು ನೀವು ಇಟ್ಟಿದ್ದೀರಾ. ಸೊ ಇದನ್ನ ಮೆಸೇಜ್ ಕೊಡೋದಕ್ಕೆ ಅಥವಾ ಜನಗಳಿಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರ್ಬೇಕು ಅಂತಂದು ನೀವು ಮಾಡಿರೋದ ಕಾನ್ಸೆಪ್ಟ್ ಇದು ಯಾವ ತರ? ಹೌದು, ಇದು ಜ್ಞಾನಪೀಠ ಪ್ರಶಸ್ತಿ ವಿಜೇತರದ್ದು ಎಲ್ಲದು ನಾನು ಇಲ್ಲಿ ಸ್ಟ್ಯಾಚ್ಯೂ ಎಲ್ಲ ಇಟ್ಟಿದ್ದೀನಿ. ಮಕ್ಳುಗಳು ಬಂದಾಗ ಈಗಿನ ಮಕ್ಳಿಗೆ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇದ್ರದ್ದೆಲ್ಲ ತಿಳ್ಕೊಂಡಾಗ ಅವ್ರಿಗೂ ನಮ್ದು ಕನ್ನಡದ ಬಗ್ಗೆ ಅಭಿಮಾನ ಬರಬೇಕು, ಇವ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು, ಸಾಹಿತಿಗಳ ಬಗ್ಗೆ ತಿಳ್ಕೊಬೇಕು ಅನ್ನೋದು ಮನೋಭಾವನೆ ಬರುತ್ತೆ ನೋಡಿದಾಗ. ಹಾಗಾಗಿ ಇದೆಲ್ಲ ತಿಳ್ಕೊಳ್ಳಿ, ಅದು ಮೆಸೇಜ್ ಮಾಡೋಣ, ಕೊಡ್ಲಿ ಸಮಾಜಕ್ಕೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಜ್ಞಾನಪೀಠ ಪ್ರಶಸ್ತಿ ವಿಜೇತರದ್ದು ಇಟ್ಟಿದ್ದೀನಿ. ಸೊ ನೀವು ಹೈಕೋರ್ಟ್ ಅಲ್ಲಿ ಅಡ್ವೊಕೇಟ್ ಆಗಿರೋಂಥವ್ರು, ಸೊ ಆಬ್ವಿಯಸ್ಲಿ ನಿಮಗೆ ಟೈಮಿಂದು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಇಷ್ಟೆಲ್ಲವನ್ನು ಎಫರ್ಟ್ ಹಾಕಿ ಜೋಡಿಸಿಡೋದು ಅಷ್ಟು ಸುಲಭದ ಕೆಲಸ ಇರೋದಿಲ್ಲ.
ಸೊ ಹೆಂಗ್ ಪ್ಲಾನ್ ಮಾಡ್ಕೊಂಡ್ರಿ ನೀವು ಒಬ್ರೇನಾ ಅಥವಾ ಮನೇಲಿ ಹೆಲ್ಪ್ ಮಾಡ್ತಾರಾ? ಇಲ್ಲ ಎಷ್ಟು ದಿನ ಬೇಕಾಗತ್ತೆ ಇದಿಷ್ಟು ನೀವು ಮಾಡೋದಕ್ಕೆ? ಖಂಡಿತ ನನ್ನ ಕೆಲಸದ ಒತ್ತಡದ ಮಧ್ಯೆ ಇದನ್ನ ಮಾಡೋದು ಕಷ್ಟನೇ, ಬಟ್ ಆದರೆ ನಮ್ಮ ಹಸ್ಬೆಂಡು ತುಂಬ ಸಪೋರ್ಟಿವು. ಇದನ್ನೆಲ್ಲನೂ ನಾನು 3 ಡೇಸಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದು ಮತ್ತು ಈ ಗೌರಿ ಕೂರಿಸಿದ್ದೀನಲ್ಲ, ಅದು ಮಾತ್ರ ನಾನು ನವರಾತ್ರಿ ಮೊದಲನೇ ದಿನ ಕೂರಿಸಿದ್ದೀನಿ. ಇದನ್ನೆಲ್ಲ 3 ದಿನದಿಂದನೂ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ ನಾನು. ಓಕೆ, ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ ನೀವು? ನಾನು 14 ವರ್ಷದಿಂದನೂ ಕೂರಿಸ್ತಾ ಇದ್ದೀನಿ. ಓಕೆ, ಅಂದ್ರೆ ನಿಮ್ಮ ಮದುವೆ ಆದ್ಮೇಲಿಂದ ನಿಮ್ಗೆ ಸಂಪ್ರದಾಯ ಅಥವಾ ಮನೆಯಿಂದ ಮುಂಚೆಯಿಂದ? ಇಲ್ಲ, ಮದುವೆಗಿಂತ ಮುಂಚೆ ತಂದೆ ತಾಯಿ ಮನೇಲೂ ಸಹ ಇದು ಸಂಪ್ರದಾಯ ಇತ್ತು. ಅಲ್ಲಿ ನನಗೆ ಬುದ್ಧಿ ಬಂದಾಗಿಂದನೂ ನನ್ನ ಮನೇಲಿ, ನಮ್ಮ ಅಮ್ಮನ ಮನೇಲಿ ನಾನೇ ಕೂರಿಸ್ತಾ ಇದ್ದಿದ್ದು. ಆಮೇಲೆ ಮದುವೆ ಆದಾದ್ಮೇಲೂ ಇಲ್ಲೂ ಅದೇ ಸಂಪ್ರದಾಯ ಇದರಿಂದ ನನಗೇನು ಇದು ಹೊಸ್ತು ಅನಿಸ್ಲಿಲ್ಲ. ಹಾಗಾಗಿ ಇಲ್ಲಿ ಕೂರಿಸ್ಕೊಂಡು ಬರ್ತಾ ಇದ್ದೀನಿ ಬೆಂಗಳೂರಲ್ಲಿ. ಓಕೆ, ಸೊ ದಸರಾ ಅಂದ ತಕ್ಷಣ ಎಲ್ರಿಗೂ ಗಮನ ಸೆಳೆಯೋದು ಗೊಂಬೆಗಳ ವಿಷಯನೇ ತುಂಬಾ. ಒಂದು ಮೈಸೂರು ದಸರಾ, ಇನ್ನೊಂದು ಗೊಂಬೆಗಳದ್ದು. ಸೊ ಕೆಲವೊಂದಿಷ್ಟು ಜನ ಗೊಂಬೆಗಳನ್ನ ಕೂರಿಸ್ಬಿಡ್ತಾರೆ. ಅದು ಯಾವ ತರ ಕೂರಿಸ್ಬೇಕು ಅನ್ನೋದೊಂದು ಅವರಿಗೆ ಇನ್ಫಾರ್ಮೇಶನ್ ಇರೋದಿಲ್ಲ, ರ್ಯಾಂಡಮ್ ಆಗಿ ಕೂರಿಸ್ತಾರೆ. ಸೊ ಒಂದು ದಸರಾಲಿ ಒಂದು ಗೊಂಬೆನ ಕೂರಿಸ್ಬೇಕು ಅಂತಂದ್ರೆ ಅವ್ರು ಮೇನ್ ಆಗಿ ಏನೋ ಒಂದು ಫಾಲೋ ಮಾಡ್ಬೇಕಾಗತ್ತೆ ಅಂತ? ಮೇಯ್ನ್ ಆಗಿ ನಾನು ಬಂದು ಅದೇ ಪಟ್ಟದ ಗೊಂಬೆ. ದಸರಾ ಅಂದ್ರೆ ಪಟ್ಟದ ಗೊಂಬೆನೇ ಮುಖ್ಯ. ಆ ಪಟ್ಟದ ಗೊಂಬೆನೇ ಇಟ್ಟು ನಾವು ಪೂಜೆ ಮಾಡ್ಬೇಕಾಗತ್ತೆ ಡೈಲಿ. ಓಕೆ, ಸೊ ಅದೊಂದು ಮೇನ್ ಇದ್ರೆ ಬೇರೆ ಯಾವ್ದಾದ್ರು ಹೆಂಗಾದ್ರೂ ನಾವು ಯಾವ ತರ ಅನ್ನೋದು ಜೋಡಿಸ್ಬೋದು. ಆದ್ರೆ ಪಟ್ಟದ ಗೊಂಬೆ ಅದು ಕಂಪಲ್ಸರಿ ಇರಲೇಬೇಕು. ದಸರಾ ಗೊಂಬೆ ಅಂದ್ರೆ ಪಟ್ಟದ ಗೊಂಬೆ. ಓಕೆ, ನಿಮ್ಮ ಮನೇಲಿ ಇವಾಗ ಎಷ್ಟು ಗೊಂಬೆಗಳಿದೆ? ನೀವೇನಾದ್ರು ಲೆಕ್ಕ ಹಾಕಿದ್ದೀರಾ? ಲೆಕ್ಕ ಏನು ಹಾಕಿಲ್ಲ ಮೇಡಮ್. ನಾವು ಪ್ರತಿ ವರ್ಷ ಹೆಚ್ಚಿಸ್ಕೊಂಡು ಹೋಗೋದ್ರಿಂದ ಲೆಕ್ಕ ಏನು ಹಾಕಕ್ ಹೋಗಿಲ್ಲ. ಮತ್ತೆ ಸುಮಾರು ಜನ ನನಗೆ ಗೊಂಬೆ ಕೂರ್ಸೋದು ಗೊತ್ತಿರೋದ್ರಿಂದ ಗಿಫ್ಟ್ ಅಂತಾನು ತಂದ್ಕೊಡ್ತಾರೆ, ನಿಮ್ಮ ಮನೆ ಗೊಂಬೆ ಕೂರ್ಸಕ್ ಇಟ್ಕೊಳ್ಳಿ ಅಂತ. ಫ್ರೆಂಡ್ಸ್ ಎಲ್ಲ ತಂದ್ಕೊಡ್ತಾರೆ. ಹಾಗಾಗಿ ಅದನ್ನು ಇಟ್ಕೊಂಡು ಕೂರಿಸ್ತೀನಿ ನಾನು. ಬರ್ತಾರಾ ಇದನ್ನ ಗೊಂಬೆಗಳನ್ನ? ಖಂಡಿತ ಡೈಲಿ ಬರ್ತಾರೆ. ಮತ್ತೆ ದಿನ ಇದನ್ನ ಏನಪ್ಪ ಸ್ತೋತ್ರಗಳು ಎಲ್ಲ ಇರುತ್ತೆ ಡೈಲಿ. ಸಾಯಂಕಾಲದ ಹೊತ್ತು ಭಜನೆ ಎಲ್ಲಾನು ಡೈಲಿ ಇಟ್ಕೊಂಡಿದ್ದೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರಸನ್ನ ಕುಮಾರ್. ಓಕೆ, ಸೊ ಹೇಳಿದ್ರು ನೀವು ಅವ್ರ ಅಂಕಲ್ ಆಗಬೇಕು ಅಂತ. ಹೇಳಿ ಸರ್, ಗೊಂಬೆಗಳು ಕೂರಿಸಿರ್ತಾರೆ, ಆಮೇಲೆ ಚೆನ್ನಾಗಿ ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಗೊಂಬೆಗಳನ್ನ ನೋಡ್ತಾ ಇರ್ತೀರ ನೀವು ಕೂಡ. ಆಗಿನ ಕಾಲದವ್ರು ಆಗಿರೋದ್ರಿಂದ ನಿಮ್ಮ ಕಾಲದಲ್ಲಿ ಗೊಂಬೆಗಳನ್ನ ಕೂರಿಸೋದು, ಇವಾಗಿನ ಕಾಲದಲ್ಲಿ ಗೊಂಬೆಗಳನ್ನ ಕೂರಿಸೋದು ಎಷ್ಟು ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಹಾಗೆ ಈ ಒಂದು ಸೆಟಪ್ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ? ಆಗಿನ ಕಾಲದಿಂದ ಬಂದಿರತಕ್ಕಂಥದ್ದೇ ಈ ಪಟ್ಟದ ಬೊಂಬೆ. ಈ ಪಟ್ಟದ ಬೊಂಬೆ ಇಲ್ಲದೆ ಇದ್ದರೆ ಗೊಂಬೆ ಕೂಡಿಸಿದ್ರೂ ಪ್ರಯೋಜನ ಇಲ್ಲ, ಪೂಜೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಮೇಯ್ನ್ ಪಟ್ಟದ ಬೊಂಬೆನೇ. ಇದೆಲ್ಲ ಕೂರಿಸದೇ ಇದ್ರೂ ಚಿಂತೆ ಇಲ್ಲ, ಅದೆರಡು ಮಾತ್ರ ಇದ್ರೇ ಅದಕ್ಕೆ ದಸರಾ ಅಂತ ಕರೆಯೋದು. ಅದು ಮೇಯ್ನು. ಅದಿಲ್ಲದೆ ಇದ್ಮೇಲೆ ಇದೆಲ್ಲ ಇದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ. ಬಟ್ ಅದೆರಡು ಇದ್ದ ಮೇಲೆ ಅದ್ರ ಜೊತೆಗೆ ಸಹಪಾಠಿಗಳಂತ ಇದನ್ನು ಕೂರಿಸೋದು. ಇದು ಇಲ್ಲದೆ ಇದ್ದರೆ ಇವಾಗ ಏನಕ್ಕೂ ಇದಕ್ಕೆ ಬೆಲೆನೇ ಇಲ್ಲ. ಮೇಯ್ನ್ ಪಟ್ಟದ ಬೊಂಬೆ. ಇದನ್ನು ನಾವು ಆ ಕಾಲದಿಂದ ಬರ್ತಾ ಇರೋದು ರಾಜ ರಾಣಿ. ಅವರಿಬ್ಬರು ಪಟ್ಟದಲ್ಲಿ ಕೂತ್ಕೊಂಡು ನಮ್ಮ ದೇಶವನ್ನು ಯಾವ ರೀತಿ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾರೆ, ಹಾಗೆ ಇವರಿಬ್ಬರು ಮೇಯ್ನ್ ಕೂತ್ಕೊಂಡು ಇವ್ರನ್ನೆಲ್ಲ ನಡೆಸ್ಕೊಂಡು ಹೋಗ್ತಾರೆ. ಆ ಒಂದು ಉದ್ದೇಶಕ್ಕೇನೆ ಪಟ್ಟದ ಬೊಂಬೆನ ಮೊದಲು ಕೂರಿಸೋದು. ನವರಾತ್ರಿ ಮೊದಲನೇ ದಿನ ಅದನ್ನು ಕೂಡಿಸ್ತಾರೆ. ಅದ್ರ ಜೊತೆಯಲ್ಲಿ ಹೀಗೆ ನಮ್ಮ ಭಾರತದಲ್ಲಿ ಬೇಕಾದಷ್ಟು ನವತಾರೆಯರಿದ್ದಾರೆ. ಆ ನವತಾರೆಯರಲ್ಲಿ ಮೊದಲನೇ ತಾಯಿ ಬಂದು ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿಗೆ ನಮ್ಮ ಈ ಹಿಮಾಚಲ ಪ್ರದೇಶದಲ್ಲಿ ಚಾಮುಂಡ ಅಂತ ಒಂದು ಊರಿದೆ, ಅಲ್ಲಿ ಚಾಮುಂಡೇಶ್ವರಿ. ಅದ್ರ ಪಕ್ಕದಲ್ಲೇ ಕಾಂಗ್ರಾ ದೇವಿ ಇದ್ದಾಳೆ. ಅದ್ರ ಪಕ್ಕದಲ್ಲೇ ಜ್ವಾಲಾಮುಖಿ ಅಂತಿದ್ದಾಳೆ. ಅದ್ರ ಪಕ್ಕದಲ್ಲೇ ಶೀತಲಾದೇವಿ, ನಯನಾದೇವಿ, ತಾರಾದೇವಿ. ಹೀಗೆ 9 ನವತಾರೆಯರು 9 ದಿವಸ 9 ವಿಧವಾದ ಪೂಜೆಗಳು, ಒಂದೊಂದು ದಿವಸ ಒಂದೊಂದು ಪೂಜೆ ನಡೆಯುತ್ತೆ. ಅದರಿಂದ ನವರಾತ್ರಿ ಅಂತ ಕರೆಯೋದು. ಈ ಬೊಂಬೆಗಳು ಕತೆ ಹೇಳುತ್ತವೆ. ಈ ಪಟ್ಟದ ಬೊಂಬೆನೇ ಒಂದು ಕತೆ ಒಂದು ದಿನಕ್ಕೂ ನನ್ನ ಕತೆ ಹೇಳುತ್ತೆ ಇದು ಆ ಕಾಲದಲ್ಲಿ. ಇವಾಗ ಕತೆನೂ ಹೇಳಲ್ಲ, ಯಾರು ಕೇಳೋದು ಇಲ್ಲ. ಒಂದೊಂದು ದಿವಸ ಒಂದೊಂದು ಕತೆ. ಆ ಕತೆಯಲ್ಲಿ ಏನೇನು ಬರ್ತೋ ಅದನ್ನೆಲ್ಲ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಆ ಕಾಲದ ಮಹಾರಾಜರು. ಈಗ ರಾಜನೂ ಇಲ್ಲ, ಆ ಪೂಜೆನೂ ಇಲ್ಲ, ಏನೋ ಹಿರಿಯ ಪದ್ಧತಿ ಬಂದಿರೋದ್ರಿಂದ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಕೈ ಮುಗಿತೀವಿ, ಒಳ್ಳೇದು ಮಾಡಪ್ಪ ಅಂತ. ಓಕೆ, ಸೊ ಈ ಎಲ್ಲ ಗೊಂಬೆಗಳನ್ನ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಬಿಕಾಸ್ ನೀವು ಹೇಳಿದ್ರಿ ಪಟ್ಟದ ಗೊಂಬೆಗಳಿಗೆ ಇರುವಂತಹ ಒಂದು ವ್ಯಾಲ್ಯೂನೇ ಬೇರೆ ಇರುತ್ತೆ. ಅದು ಇತ್ತಂದ್ರೆ ದಸರಾ ಹಬ್ಬಕ್ಕೆ. ಇವಾಗ ನಮ್ಮಲ್ಲಿ ಏನಂದರೆ ನೋಡಿ, ಒಂದು ಉದ್ಯಾನವನ ತಗೊಳ್ಳಿ. ಉದ್ಯಾನವನದಲ್ಲಿ ಕಾಡು ಮೃಗಗಳು ಬೇಕಾದಷ್ಟು ಇರುತ್ತೆ. ಅವುಗಳು ಒಂದು ರೀತಿಯಲ್ಲಿ ಪ್ರಾಣಿಗಳೇ, ಅವುಗಳಿಗೆ ಆಹಾರ ಅನ್ನೋದು ಕೊಡಬೇಕು. ಅವುಗಳು ಸಹ ಕಾಡಿನಲ್ಲಿರೋದನ್ನು
ನಮ್ಮ ಪ್ರೇಕ್ಷಕರು ಹೋಗಿ ನೋಡಿದಾಗ ಅದರಲ್ಲಿ ಇಂತಿಂಥದ್ದು ಆ ರಾಜರ ಕಾಲದಲ್ಲಿ ಇದ್ದಂಥ ಕಾಡು ಪ್ರಾಣಿಗಳನ್ನ ಯೂಸ್ ಮಾಡ್ತಾಯಿದ್ರು ಅವರೆಲ್ಲ. ಹುಲಿ ಸಿಂಹನೆಲ್ಲ ಮೇಲೆ ಕೂತ್ಕೊಂಡು ಬಂದು ಫೈಟ್ ಮಾಡ್ತಾಯಿದ್ರು. ಈಗ ಅದೆಲ್ಲ ಇಲ್ಲ, ಆದರೆ ಕಾಡಲ್ಲಿದೆ, ಆದರೆ ನಶಿಸೋಗ್ತಾ ಇದೆ, ಆದರೂ ಇದೆ ಸ್ವಲ್ಪ. ಹಾಗೆ ಈ ದವಸ ಧಾನ್ಯ ವ್ಯಾಪಾರಗಳು ಮಾಡ್ತಾರೆ, ಎಲ್ಲ ಕಡೆ ವ್ಯಾಪಾರ ಮಾಡ್ತಾರೆ. ಆ ವ್ಯಾಪಾರಗಳನ್ನು ತೋರಿಸ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಏನು ವ್ಯಾಪಾರ ಏನೋ ನಮಗೇನು ಗೊತ್ತ್ರಿ ಅನ್ನೋದ್ರ ಬದಲು ಈ ರೀತಿ ನವರಾತ್ರಿ ದಿವಸ ಪ್ರತಿಯೊಂದನ್ನು ನಾವು ಉದ್ಘಾಟನೆ ಮಾಡಿಟ್ರೆ ಬಂದು ನೋಡಿದಂಥ ಜನ ನಾವು ಯಾಕೆ ಮಾಡಬಾರ್ದು, ನಾವು ಯಾಕೆ ಇಡಬಾರ್ದು ಅನ್ನೋ ಒಂದು ಮನೋಭಾವ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ನಮಸ್ತೆ. ಅವ್ರ ಫ್ರೆಂಡ್ ಅಂತ ಅವ್ರು ಹೇಳಿದ್ರು ಮ್ಯಾಮು. ನಿಮ್ಮ ಹೆಸರು ಮತ್ತು ನೀವು ಎಲ್ಲಿಂದ ಬಂದಿರೋದು ಅದನ್ನ ಸ್ವಲ್ಪ. ಡಾಕ್ಟರ್ ಪೂರ್ಣಿಮಾ ಅಂತ PhD ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಮ್ಯಾಮ್ಗೆ ಆಲ್ಮೋಸ್ಟ್ 1-2 ಇಯರ್ಸಿಂದ ಫ್ರೆಂಡು. ಲಾಸ್ಟ್ ಇಯರು ಬಂದಿದ್ದೆ. ಸೊ ಪ್ರತಿ ವರ್ಷ ಬರ್ತಿದ್ದೀನಿ. ಅಂದರೆ ಇದೊಂದು ನನಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಥರ ಅನಿಸ್ತು. ಬಿಕಾಸ್ ಕೆಲವೊಂದು ಕಡೆ ಟ್ರೆಡಿಷ್ನಲ್ ಆಗಿರ್ತಾ ಇದ್ದಾರೆ, ಇಲ್ಲಿ ಎಲ್ಲ ಟ್ರೆಡಿಷ್ನಲ್ಲು ಮಾಡರ್ನು ಪ್ಲಸ್ ಟುಡೇಸ್ ಜನ್ರೇಷನ್ಗೂ ನಮಗೆ ಗೊತ್ತಾಗತ್ತೆ. ಸೊ ಅದು ನನಗೊಂಥರ ಖುಷಿ. ಓಕೆ, ಸೊ ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನು ನೋಡೋದು ಅಂತಂದರೆ ಅದು ವೆರೈಟೀಸ್ ಆಫ್ ಗೊಂಬೆಗಳು ನಮಗೆ ಸಿಗುತ್ತೆ, ಆ ಟೈಮಲ್ಲೇ ನೋಡೋಕ್ಕಾಗುತ್ತೆ. ಸೊ ಇಲ್ಲಿ ಗೊಂಬೆಗಳನ್ನ ಕೂರಿಸಿರೋದು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ, ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ರೆ? ಅದೇ ಅವ್ರಿಗೆ ಟೈಟ್ ಸ್ಕೆಡ್ಯೂಲ್ ಇರುತ್ತೆ ನಾನು ನೋಡ್ದಂಗೆ. ಬಟ್ ಅಂಥದ್ರಲ್ಲೂ ಡಿಫ್ರೆಂಟ್ ವೆರೈಟೀಸ್. ಇವಾಗ ಇದಕ್ಕೆ ಅಪ್ಗ್ರೇಡೇಷನ್ನು ಇದೆ, ಪ್ಲಸ್ ಕನ್ಸರ್ವೇಟಿವ್ ಆಗೂ ಇದೆ. ಸೊ ಇಟ್ಸ್ ಅ ವೆರಿ ಗುಡ್ ಥೀಮ್ ಅನ್ಸುತ್ತೆ ನನಗೆ. ಓಕೆ, ಸೊ ಇಷ್ಟರಲ್ಲಿ ನಿಮಗೆ ಯಾವ ತುಂಬಾ ಇಷ್ಟ ಆಗಿದ್ದು, ತುಂಬಾ ಅಟ್ರಾಕ್ಟಿವ್? ಕೃಷ್ಣ ಮತ್ತೆ ಮೋದಿ ಸರ್ದು ಮತ್ತೆ ಅಪ್ಪು ಸರ್ದು ಇಷ್ಟ ಆಗಿರೋದು. ಓಕೆ, ಸೊ ನೋಡಕ್ ಬಂದಿರೋ ಟೈಮಲ್ಲಿ ಅಂದ್ರೆ ಅವ್ರೇನು ಈ ತರ ಜೋಡಿಸಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ಫಾರ್ಮೇಶನ್ ತಗೊಳ್ತೀರಾ ಅಥವಾ ಜಸ್ಟ್ ನೋಡ್ಕೊಂಡು ಹೋಗ್ತೀರಾ, ಏನಿರುತ್ತೆ? ಫುಲ್ಲು ಇನ್ಫಾರ್ಮೇಶನ್ ತಗೊಂಡು ಹೆಂಗ್ ಕಲೆಕ್ಟ್ ಮಾಡಿದ್ರು ಮತ್ತೆ ಅವ್ರಿಗೆ ಹೆಂಗೆ ಆ ಥೀಮ್ ಬಂತು. ಈಗ ಎಷ್ಟೊಂದು ನಡೀತಾ ಇರತ್ತಲ್ವಾ, ಬಟ್ ಅದನ್ನೇ ಯಾಕೆ ಚೂಸ್ ಮಾಡಿದ್ರು ಅಂತೆಲ್ಲ ಮಾತಾಡಿ ಅವ್ರು ಎಕ್ಸ್ಪ್ಲನೇಷನ್ ಅಲ್ಲಿ ಅವ್ರು ಬಿಟ್ರೆ ಇಲ್ಲ ಬಿಡಿ. ಸೊ ಆ ತರ ಕೇಳ್ಬಿಟ್ಟು ಇದು ಮಾಡಿ. ಓಕೆ, ನಿಮ್ ಕಡೆ ಪದ್ಧತಿ ಇದೆಯಾ ಗೊಂಬೆಗಳನ್ನ ಕೂರಿಸೋದು? ಸೊ ಇಲ್ಲಿ ಬಂದ್ಮೇಲೆ ನಿಮ್ಗೆ ಅದು ಗೊತ್ತಾಗಿರೋದು ಅಂತ. ಓಕೆ, ಫೈನ್. ಸೊ ಎಷ್ಟು ಒಳ್ಳೆ ಫೀಲ್ ಆಗುತ್ತೆ ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನ ನೋಡೋದು ಅಂತ? ತುಂಬಾ ಖುಷಿ ಆಗೋಂಥರ. ದಿವಾಲಿಗೆ ಹೆಂಗೆ ಕ್ರ್ಯಾಕರ್ಸು, ಇದಕ್ಕೆ ಬೊಂಬೆ ಇರಲೇಬೇಕು. ನಾನು ಅದಕ್ಕೆ ಆಕ್ಚುಲಿ ಟೈಮ್ ಇರ್ಲಿಲ್ಲ, ಅಂದ್ರೂ ಟೈಮ್ ಮಾಡ್ಕೊಂಡು ಬಂದೆ, ನೋಡ್ಕೊಂಡು ಹೋಗ್ಬೇಕು. ಬೇರೆ ಕಡೆನೂ ಗೊಂಬೆಗಳನ್ನ ನೋಡಿದೀರಾ ಅಥವಾ ಇಲ್ಲ? ಮನೇಲಿ ಅದೇ ಸ್ವಲ್ಪ ಕನ್ಸರ್ವೇಟಿವ್, ಜಾಸ್ತಿ ಟ್ರೆಡಿಷನಲ್ ಲುಕ್ಕೇ ಇರುತ್ತೆ. ಇದರಲ್ಲಿ ಎರಡು ಮಿಕ್ಸ್ ಆಗಿರೋದ್ರಿಂದ ಇನ್ನೂ ಒಂಥರ ಎಂಥೂಸಿಯಂ ಜಾಸ್ತಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ನಾನು ನಿಮ್ಮ ಅಂಕಲ್ ಜೊತೆಗೂ ಮಾತಾಡಿದೆ, ನಿಮ್ಮ ಫ್ರೆಂಡ್ ಜೊತೆಗೂ ಮಾತಾಡಿದೆ. ಇಬ್ಬರು ಹೇಳಿದ್ದು ಒಂದೇ, ಅಂಕಲ್ ಗೊಂಬೆಗಳನ್ನ ಕೂರಿಸುವಂತಹ ಪದ್ಧತಿ ಬಗ್ಗೆ ಹೇಳಿದೆ. ನಿಮ್ಮ ಫ್ರೆಂಡ್ ಈ ಕಡೆ ಕನ್ಸರ್ವೇಟಿವ್ ಆಗಿದ್ದು ಕೂಡ ಈ ಕಡೆ ಮಾಡರ್ನ್ ಆಗಿ ಟಚ್ ಕೊಟ್ಟಿದ್ದಾರೆ ಅಂತ. ಸೊ ಈ ಥರ ಎಫರ್ಟ್ ಹಾಕ್ಬಿಟ್ಟು ಗೊಂಬೆಗಳನ್ನ ಕೂರಿಸ್ಬಿಟ್ಟು ಜನಗಳಿಗೆ ಅದು ಇಷ್ಟ ಆಯಿತು ಅಂದರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ. ಬಂದವರೆಲ್ಲ ಇದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಕಾನ್ಸೆಪ್ಟು, ಇಷ್ಟು ಬಿಸ್ನೆಸ್ ಶೆಡ್ಯೂಲಲ್ಲಿ ಮಾಡ್ತೀರಲ್ಲ ಅನ್ನೋದೊಂದು ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಅವಾಗ ನಾವು ಕಷ್ಟಪಟ್ಕೊಂಡು ಮಾಡಿರ್ತೀವಲ್ಲ ಅದೆಲ್ಲ ನಮಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಬಂದವ್ರಿಗೆ ಖುಷಿ ಆಗಬೇಕು, ಅದೇ ನನಗೂ ಖುಷಿ ಆಗುತ್ತೆ. ಬಂದವ್ರಿಗೆ ಖುಷಿ ಪಟ್ಟರೆ ನನಗೂ ಖುಷಿ ಆಗುತ್ತೆ. ಓಕೆ, ಸೊ ಹೇಳಿದ್ರಿ ಒಂದೊಂದು ಸ್ಟೆಪ್ಪು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಂದು. ಮುಂದಿನ ವರ್ಷಗಳಲ್ಲಿ ಇನ್ನು ತುಂಬ ವರ್ಷಗಳಲ್ಲಿ ಇನ್ನು ಜಾಸ್ತಿ ನಿಮ್ಮ ಕಡೆ ಗೊಂಬೆಗಳ ಕಲೆಕ್ಷನ್ ಆಗಲಿ, ಹಾಗೆ ನಾವು ಕೂಡ ಸ್ಟೋರಿ ಮಾಡ್ಕೊಂಡು ಹೋಗೋಂಗಾಗಲಿ ಅಂತ ಆಶಿಸ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ದಸರಾ. ಥ್ಯಾಂಕ್ ಯು ಮೇಡಮ್. ಸೊ ಇವಾಗ ನಿಮ್ಮಮ್ಮ ಗೊಂಬೆಗಳನ್ನು ಕೂರಿಸಿದಾರಲ್ವಾ, ನಿಮ್ಮಮ್ಮ ಹೇಳಿದರು ಈ ಪೋರ್ಷನ್ಗೆ ಏನಿದೆ ಅಲ್ಲ, ಇಲ್ಲಿ ನನ್ನ ಮಕ್ಕಳು ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತಂದು. ಯಾಕೆ ಈ ಪೋರ್ಷನ್ಗೆ ಅಷ್ಟೇ ನೀನು ಹೆಲ್ಪ್ ಮಾಡಿದ್ದು? ಇಲ್ಲೇನಿದೆ ಸ್ಪೆಷಾಲಿಟಿ ಅಂತ? ನನಗೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ನನಗೆ ಗಂಧದ ಗುಡಿ ಫಿಲಮು ತುಂಬ ಇಷ್ಟ. ನಾನು ಆ ಫಿಲಮ್ ನೋಡಿದಾಗ ಪ್ರಾಣಿಗಳೆಲ್ಲ ಅವನು ಟ್ರೀಟ್ ಮಾಡ್ತಿದ್ದ. ಅದಕ್ಕೆ ನಾನು ಅಮ್ಮಂಗೆ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡು ಅಂತಂದೆ, ಅದಕ್ಕೆ ಮಾಡಿದ್ದಾರೆ. ನೀನೇ ಐಡಿಯಾ ಕೊಟ್ಟಿದ್ದ ಅಮ್ಮಂಗೆ ಗಂಧದ ಗುಡಿ ಥೀಮೆ ಮಾಡು ಅಂತ? ಹೌದು. ಎಷ್ಟಿಷ್ಟ ಪುನೀತ್ ರಾಜ್ಕುಮಾರ್ ನಿಮಗೆ? ನಂಗೆ ತುಂಬ ಇಷ್ಟ. ಎಷ್ಟು ಮೂವೀಸ್ ನೋಡಿದ್ದೀರಾ ಅವ್ರದ್ದು? ನಾನು 12 ಮೂವೀಸ್ ನೋಡಿದ್ದೀನಿ. 12 ಮೂವೀಸ್ ನೋಡಿದ್ದೀರಾ? ಏನಕ್ಕೆ ಇಷ್ಟ ಆಗ್ತಾರೆ ಪುನೀತ್ ಸರ್? ನನಗೆ ಅವರು ಚೆನ್ನಾಗಿ ತುಂಬ ಇಷ್ಟ. ನಾನು ಒಂದ್ಸತಿ ಮೀಟ್ ಮಾಡಿದ್ದೆ, ಅದನ್ನ ತುಂಬ ಇಷ್ಟ ಆಯ್ತು. ಮೀಟ್ ಮಾಡಿದ್ಯಾ? ಏನಂತ ಮೀಟ್ ಮಾಡಿದ್ದೆ ಅವ್ರನ್ನ? ಹೆಂಗೆ ಮೀಟ್ ಮಾಡಿದ್ದೆ? ಏನಂದಿದ್ದೆ ಅವ್ರ ಹತ್ರ ಹೋಗಿ? ನಾನು ಅವ್ರಿಗೆ ನನ್ನ ಎತ್ಕೊಂಡು ಥ್ಯಾಂಕ್ಸ್ ಕೊಟ್ಟಿದ್ದೆ, ಅಲ್ಲಿಂದ ಹೊಟ್ಟರು ನಾನು. ಓಕೆ, ಇಷ್ಟೆಲ್ಲ ಫೋಟೋಸ್ ಇದೆ ಅಲ್ಲ ಅಪ್ಪು ಸರ್ದು, ಇಷ್ಟರಲ್ಲಿ ಯಾವ ಫೋಟೋಸ್ ನಿಂಗೆ ತುಂಬ ಇಷ್ಟ? ನಂಗಿದು ಗಂಧದ ಗುಡಿದೆ ಇಷ್ಟನಾ? ಅಷ್ಟೊಂದು ಫೇವ್ರೇಟಾ ಗಂಧದ ಗುಡಿ? ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಇದಾಗಿತ್ತು ದಸರಾ ಬೊಂಬೆಗಳ ವಿಶೇಷ ಸೆಗ್ಮೆಂಟ್. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.